ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ 343ನೇ ಅಂಕದಲ್ಲಿ ನಿನ್ನಿನ ದಿವಸ ಕೊನೆಗೆ ಬಂದು ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ 10ನೇ ಅಕಡದೊಳಗೆ ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಆತ್ಮ ಸ್ವರೂಪತ ಜಡಾದ ನಂತರ ಅವರು ನೈಯಾಯಿಕರಲ್ಲಿ ನವೀನ ನೈಯಾಯಿಕರು ಮತ್ತು ಪ್ರಾಚೀನ ನೈಯಾಯಿಕರು ಅಂತ ಎರಡು ವಿಧ. ಹಿಂಗೆ ಹೇಳೋರು ಯಾರಪ್ಪ ಅಂತ ಕೇಳಿದ್ರೆ ಇವರು ನವೀನ ನೈಯಾಯಿಕರು. ಏನ್ ಹೇಳ್ತಾರ? ಆತ್ಮ ಸ್ವರೂಪತ ಕಲ್ಲಿನಂತೆ ಜಡಾದ ನಂತರ ಅವರು ಯಾವಾಗ ಮನುಷ್ಯನಲ್ಲಿ ಕ್ರಿಯಾಗಿ ಮನಸ್ಸು ಹೋಗಿ ಆತ್ಮನೊಡನೆ ಸಂಬಂಧ ಆಯ್ತು ಅಂದ್ರೆ ಅವನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ. ಯಾರಲ್ಲಿ? ಆತ್ಮನಲ್ಲಿ. ಅವ ಜ್ಞಾನಹೀನ ಇರ್ತಾನ. ಮೊದಲ ಮನುಷ್ಯನ ಸಂಯೋಗ ಆಯ್ತು ಅಂದ್ರೆ ಅವನಲ್ಲಿ ಜ್ಞಾನಾದಿ ಗುಣಗಳು ಬರ್ತಾವ ಅಂತ ಈ ನವೀನ ನೈಯಾಯಿಕರು ಹೇಳಿದರು. ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ ಅಂತ ಹೇಳಿದ್ರ ಮ್ಯಾಕ ಅದಕ್ಕೊಂದು ಟಿಪ್ಪಣಿ ಕೊಟ್ಟರ. 394 ಕೇಳಿಸ್ತದ್ರಿಪ್ಪ ಅವ್ರೆಲ್ಲರಿಗ್ರಿ? ಕೇಳಿಸ್ತದ. 394 ನೋಡ್ರಿ. 1ನೇ ಅಕಡದೊಳಗೆ ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದಲೇ ಜ್ಞಾನವು ಆಗುವ ಹಾಗಿದ್ದರೆ, ಮನುಷ್ಯನೊಡನೆ ಆತ್ಮನೊಡನೆ ಮನಸ್ಸಿನ ಸಂಯೋಗ ಆಗುವುದರಿಂದಲೇ ಜ್ಞಾನವಾಗುವ ಹಾಗಿದ್ದರೆ ಏನಂತಾರ್ರಿ? ಸುಷುಪ್ತಿಯಲ್ಲಿ ಆ ಸಂಯೋಗವು ಅಭಾವವಾಗುತ್ತದೆ. ಸುಷುಪ್ತಿಯಲ್ಲಿ ಆ ಮನಸ್ಸು ಎಲ್ಲದ? ಮನಸ್ಸು ಇಲ್ಲಲ್ಲಿ. ಅಲ್ಲಿ ಮನಸ್ಸಿಂದ ಅಭಾವದ. ಆದ್ದರಿಂದ ಜಾಗೃತ್ ಕಾಲದಲ್ಲಿ ಸುಷುಪ್ತಿಯಿಂದ ಎಚ್ಚತ್ತ ನಂತರದಲ್ಲಿ, ಜಾಗೃತ್ ಕಾಲ ಅಂದ್ರೆ ಸುಷುಪ್ತಿಯಿಂದ ಎಚ್ಚತ್ತ ನಂತರದಲ್ಲಿ ಆಗುವಂಥ ಸುಖದ ಹಾಗೂ ಅಜ್ಞಾನದ ಶ್ರುತಿಯ ಮೂಲಭೂತವಾದ ಅನುಭವವು ಸಿದ್ಧ ಆಗಬಾರ್ದಾಗಿತ್ತಿಂದ. ಎಚ್ಚತ್ತ ಕೂಡಲೇ ಏನ್ ಹೇಳ್ತಾನ? ಸುಖವಾಗಿ ಏನನ್ನು ತಿಳಿಯದೆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ. ಆ ಜ್ಞಾನ ಹೇಳಬಾರ್ದಿಂದ. ಯಾಕಂದ್ರೆ ಸುಷುಪ್ತಿಯೊಳಗ ನಿನ್ನ ಮನಸ್ಸೇ ಇಲ್ಲಲ್ಲಿ. ಮನಸ್ಸಿಲ್ಲ ಅಂದ್ರು ಇಲ್ಲಿ ಜ್ಞಾನ ಆಗ್ಯದ. ಸುಖ ಮತ್ತು ಏನನ್ನು ತಿಳಿಯದೆ ಅನ್ನೋ ಅಜ್ಞಾನ, ಅವು ಎರಡೂ ಜ್ಞಾನ ಆಗ್ಯಾವ. ಎಚ್ಚರಿಕೆ ಬಂದು ಹೇಳ್ತಾನಂದ ಬಳಕ ನಿನ್ನ ಮನಸ್ಸೆಲ್ಲಿತ್ತಪ್ಪ? ಸುಷುಪ್ತಿಯೊಳಗ. ಸಿದ್ಧವಾಗಬಾರ್ದಾಗಿತ್ತು. ಇದೊಂದು ದೋಷ. ಇನ್ನು ಎರಡನೇದ್ದು, ಅಥವಾ ಒಂದು ವೇಳೆ ಮನವು ಆತ್ಮನೊಡನೆ ಸಂಯೋಗವಾಗುವುದರಿಂದಲೇ ಜ್ಞಾನವಾಗುವ ಹಾಗಿದ್ದರೆ ನ್ಯಾಯಮತದಲ್ಲಿ ಮನಸ್ಸಿಗೆ ಅಣುರೂಪವೆಂದು ಅಂಗೀಕರಿಸಿರುತ್ತಾರೆ. ಆ ನ್ಯಾಯಮತದವರು ಆ ಮನಸ್ಸಿಗೆ ಏನಂದರೆ? ಅಣು ಅಂದರೆ ಅಣು. ಆದ್ದರಿಂದ ಅದರ ಸಂಯೋಗದಿಂದ ಹುಟ್ಟಿದಂತ ಜ್ಞಾನವಾದರೂ ಕೂಡ ಶರೀರದ ಏಕದೇಶದಲ್ಲಿಯೇ ಆಗುತ್ತದೆ ಹೊರತು ಪೂರ್ಣ ಶರೀರದಲ್ಲಿ ಆಗುವುದಿಲ್ಲ. ಮನಸ್ಸಿಗೆ ಏನಂತ ಒಪ್ಪ್ಯಾರವರು? ಅಣು ಅಂತ ಒಪ್ಪ್ಯಾರ. ಮತ್ತ ಶರೀರದ ಏಕದೇಶದಲ್ಲಿ ಆಗಬೇಕಾಗಿತ್ತಿಂದ ಅಂದ ಮೇಲೆ ಶರೀರದ ಎಲ್ಲ ಭಾಗದಲ್ಲಿ ಕಂಟಕ ಅಂದ್ರೆ ಮುಳ್ಳದಿಂದ ಆಗಲಿ. ಎಲ್ಲೋ ಹಗಲತ್ತ ಒಂದಕ್ಕೆ ಹೋಗ್ಯಾನ, ಯಾವ ಗಿಡದ ಬಡ್ಡ್ಯಾಗ? ಮುಳ್ಳಿನ ಗಿಡದ ಬಡ್ಡ್ಯಾಗ. ತಲೆಯಾಗ ಒಂದು ಚುಚ್ಚದ, ಕಾಲಾಗ ಒಂದು ಚುಚ್ಚದ. ನಿನ್ನ ಮನಸ್ಸ ಏಕದೇಶದಲ್ಲಿ, ಅಣು ಅಂದ್ರೆ ಏಕದೇಶದಲ್ಲಿ ಆಯ್ತದ ಎಲ್ಲೋ ಒಂದು ಜಾನಾಗ.
ಆದ್ರೆ ಶರೀರ ತುಂಬಾ ಜ್ಞಾನ ಆಗ್ಯದಲ್ಲ. ಶರೀರ ಕಾಲಾಗ ಮುಳ್ಳು ಮುರಿದ್ರು ಗೊತ್ತಾಗ್ಯದ, ತಲೆಯಾಗ ಮುಳ್ಳು ಮುರಿದ್ರು ಗೊತ್ತಾಗ್ಯದ. ಅದಾಗಬಾರ್ದ ಇಂದ ನೀ ಅಣು ಅಂತ ಒಪ್ಪಿದಿ ಮನುಷ್ಯಗೆ. ಹಾ, ಕಂಠಕ ಮುಳ್ಳು ಅಂದ್ರೆ ಮುಳ್ಳದಿಂದಾಗಲಿ ಅಥವಾ ಮತ್ತು ಛೇದದಿಂದಾಗಲಿ ಉಂಟಾಗುವ ದುಃಖವು ತೋರಬಾರದಾಗಿತ್ತು. ಎಲ್ಲೇ ತೋರಿಸಿದ್ರೆ ಸಹಿತ ಎಲ್ಲೋ ಚುಟ್ ಚುಟ್ ಮಾಡ್ತಂದ್ರೆ ಎಲ್ಲ ಕಡೆ ಜ್ಞಾನ ಆಗ್ತದ. ನೀ ಮನಸ್ಸಿಗೆ ಅಣು ಅಂತ ಒಪ್ಪಿದಿ, ಆ ಜ್ಞಾನ ಆಗಬಾರ್ದಪ್ಪ. ಇದು ಎರಡನೇ ದೋಷ. ಮತ್ತು ಇನ್ನು ಮೂರನೇದ್ದು ಏನು ಕೊಡ್ತಾರ, ಒಂದು ವೇಳೆ ಸಿದ್ಧಾಂತದಂತೆಯೇ ಮನಸ್ಸು ಶರೀರದ ಪೂರ್ಣ ಭಾಗದಲ್ಲಿಯೇ ವರ್ತಿಸುತ್ತದೆ ಎಂದು ಒಪ್ಪಿದ್ದಾದರೆ, ಇಲ್ಲ ಅಣು ಇಲ್ಲ ಅದು ಶರೀರ ತುಂಬಾದಂತ ಹಿಂಗ ಒಪ್ಪದೆ ಅಂದ್ರೆ, ಶರೀರ ಪೂರ್ಣ ಭಾಗದಲ್ಲಿ ದುಃಖವು ಅಸಂಭವವಾಗದಿದ್ದಾಗ್ಯಾದರೂ ಕೂಡ ಸುಷುಪ್ತಿಯಲ್ಲಿ ಯಾವ ಸುಖ ಮತ್ತು ಅಜ್ಞಾನದ ಸಾಮಾನ್ಯ ಜ್ಞಾನವಿರುವುದು ಅದರ ಅಸಂಭವವು ಆಗುತ್ತದಲ್ಲ. ಅವಾಗೆಲ್ಲ ತಿಳಿತಾನ, ಆಳಾಗ ನಿನ್ನ ಮನಸ್ಸು ಎಲ್ಲದಲ್ಲಿ ಅವಾಗ ಆಗ್ತದಲ್ಲ. ಆದ್ದರಿಂದ ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುವುದಿಲ್ಲ. ಮತ್ತೇನೆಂದರೆ ಆತ್ಮ ಸ್ವರೂಪಭೂತವಾಗಿಯೂ ಉತ್ಪತ್ತಿ ನಾಶಗಳಿಂದ ರಹಿತವಾಗಿಯೂ ಇರುವ ಆ ಜ್ಞಾನವು ನಿತ್ಯವಾಗಿರುತ್ತದೆ. ಆತ್ಮನ ಜ್ಞಾನ ಹೆಂಗದ, ನಿತ್ಯದ. ಹೀಗೆಂದು ಅಂಗೀಕರಿಸುವುದು ಯೋಗ್ಯವಿರುತ್ತದೆ. ಆತ್ಮನ ಜ್ಞಾನ ಹೆಂಗದಪ್ಪ ಅಂತೇಳಿ, ಆದ್ದರಿಂದ ಆತ್ಮನೊಡನೆ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುವುದಿಲ್ಲ. ಯಾಕಂದ್ರೆ ಮನಸ್ಸ ಆತ್ಮ ಹೆಂಗದನ, ಮತ್ತೇನೆಂದರೆ ಆತ್ಮ ಸ್ವರೂಪಭೂತವಾಗಿಯೂ ಮತ್ತು ಉತ್ಪತ್ತಿ ನಾಶಗಳಿಂದ ರಹಿತವಾಗಿಯೂ ಇರುವ ಆ ಜ್ಞಾನವು ನಿತ್ಯವಾಗಿರುತ್ತದೆ. ಅವ ಜ್ಞಾನ ಸ್ವರೂಪದನವ, ಜ್ಞಾನ ಬರುವುದು ಹೋಗುವುದಿಲ್ಲ. ಆತ್ಮಗ ಜ್ಞಾನ ಸ್ವರೂಪದನವ, ನಿತ್ಯದದು. ಆ ಜ್ಞಾನ ಬರುವುದು ಹೋಗುವುದಿಲ್ಲವ. ಹೀಗೆಂದು ಅಂಗೀಕರಿಸುವುದು ಯೋಗ್ಯವಿರುತ್ತದೆ. ಟಿಪ್ಪಣಿ ಮುಗಿತದೆ. ಎಷ್ಟು? 394. ಜ್ಞಾನವಾಗುತ್ತದೆ ಆ ಮನದ ಮ್ಯಾಲ ನೋಡ್ರಿ ಅಂಕದೊಳಗ, ಆ ಮನದ ಸಂಯೋಗವು ನ್ಯಾಯಮತದ ಸಿದ್ಧಾಂತದಲ್ಲಿ ಒಂದನೇದ್ದು ಒಂದರ ಕ್ರಿಯೆಯಿಂದಲೂ ಆಗುತ್ತದೆ. ಸಂಯೋಗ ಒಂದರ ಕ್ರಿಯೆ ಅಂದ್ರೆ ಹೆಂಗಪ್ಪ ಅಂದ್ರೆ, ವೃಕ್ಷ ಸುಮ್ಮ ನಿತ್ತಲೆ ನಿತ್ತದದು, ಪಕ್ಷಿ ಮಾತ್ರ ಹಾರಿ ಬಂದು ಸಂಯೋಗ ಆಗ್ತದೆ. ಒಂದರ ಕ್ರಿಯೆಯಿಂದಲೂ ಆಗುತ್ತದೆ. ಇನ್ನ ಎರಡನೇದು ಅಥವಾ ಎರಡರ ಕ್ರಿಯೆಯಿಂದಲೂ ಸಂಯೋಗವಾಗುತ್ತದೆ. ಎರಡಂದ್ರೆ ಯಾರು? ಇನ್ನೊಂದು ಟೊಗರ, ಇನ್ನೊಂದು ಟೊಗರ. ಬೇಡ, ಎರಡು ಕುಸ್ತಿ ಗಡಿಗಳು. ಅದು ಎರಡರ ಕ್ರಿಯೆಯಿಂದಲೂ ಸಂಯೋಗವಾಗುತ್ತದೆ. ಹೇಗೆಂದರೆ ಪಕ್ಷಿ ಹಾಗೂ ವೃಕ್ಷದ ಸಂಯೋಗವು ಪಕ್ಷಿ ಒಂದರ ಕ್ರಿಯೆಯಿಂದಲೇ ಆಗುತ್ತದೆ ಮತ್ತು ಎರಡು ಟೊಗರಗಳ ಸಂಯೋಗವು ಎರಡರ ಕ್ರಿಯೆಯಿಂದಲೂ ಆಗುತ್ತದೆ. ಅದರಂತೆಯೇ ವಿಭುವಾದ ಆತ್ಮನಲ್ಲಿ ಅಂತೂ ಯಾವ ಕಾಲಕ್ಕೂ ಕ್ರಿಯೆ ಆಗುವುದಿಲ್ಲ. ಆ ವಿಭು ಅಂದ್ರೆ ಪೂರ್ಣದದು, ಎಕಾಡಿ ಸರಿದ ಇಡ್ಬೇಕದು ಸಂಯೋಗ ಆಗ್ಬೇಕಾದ್ರೆ. ಮತ್ತು ಮೋಕ್ಷ ಕಾಲದಲ್ಲಿ ಮನದಲ್ಲಿ ಆದರೂ ಕೂಡ ಕ್ರಿಯೆಯೂ ಆಗುವುದಿಲ್ಲ. ಮನಸ್ಸಲ್ಲಿರ್ತದಲ್ಲಿ ಮೋಕ್ಷ ಕಾಲದಲ್ಲಿ. ಅಂತಃಕರಣ ಇದ್ರೆ ಮನಸ್ಸಿರೋದು, ಅಂತಃಕರಣ ಇಲ್ಲ.
ಆದ್ದರಿಂದ ಸಂಯೋಗವುಳ್ಳ ಮನವು ಮಾತ್ರ ಮೋಕ್ಷ ಕಾಲದಲ್ಲಿ ಅಭಾವವಾಗುತ್ತದೆ. ಆ ಮನಸ್ಸೇ ಇಲ್ಲಲ್ಲಿ, ಯಾಕಂತ ಕರ್ಣ ಇಲ್ಲಲ್ಲಿ ಮೋಕ್ಷ ಕಾಲದಲ್ಲಿ. ಅವಾಗ ಎಲ್ಲದಪ್ಪ ನಿನ್ನ ಮನಸ್ಸ? ಅವಾಗನು ಇಲ್ಲ. ಏನಂತಾರ್ರಿ? ಮೋಕ್ಷ ಕಾಲದಲ್ಲಿ ಅಭಾವವಾಗುತ್ತದೆ. ಮತ್ತು ಇನ್ನು 344ನೇ ಅಂಕದಲ್ಲಿ ಯಾವನು ಒಬ್ಬ ಏಕದೇಶಿಯು, ಏಕದೇಶಿ ಯಾರಿಗಂತಾರ್ರಿ? ಪ್ರಕ್ರಿಯೆ ಭಿನ್ನ ಸಿದ್ಧಾಂತ ಏಕದೇಶಿ ರೀ. ಏಕದೇಶಿ ಸರ್ ಹೇಳಿದ್ರು ನೋಡ್ರಿ. ಏನ್ರಿ? ಪ್ರಕ್ರಿಯೆ ಭಿನ್ನ ಸಿದ್ಧಾಂತ ಏಕದೇಶಿ. ಪ್ರಕ್ರಿಯೆ ಏನ್ ಭಿನ್ನದ್ರಿಪ್ಪ? ಅವೆರಡರ ಕ್ರಿಯೆಗಳು ಬೇರೆ ಬೇರೆ. ಈಗ ಯಾರ್ರಿ? ನವೀನ ನೈಯಾಯಿಕರು ಮನಸ್ಸೆಂದು ಆತ್ಮನೊಡನೆ ಸಂಯೋಗ ಹೇಳಿದರು. ಇವರು ಯಾರ್ರಿ? ನವೀನ್ ಯಾರು ಇವರು? ಪ್ರಾಚೀನ್ರು ಏನ್ ಹೇಳ್ತಾರ? ಇದು ತ್ವಚದೊಡನೆ ಸಂಯೋಗ ಹೇಳ್ತಾರೆ ಇವರು. ಸಂಯೋಗ ಸಿದ್ಧಾಂತ ಒಂದೇ, ಆದ್ರೆ ಪ್ರಕ್ರಿಯೆ ಭಿನ್ನ ಅಂದ್ರೆ ಏನು? ಅವರು ಮನಸ್ಸ ಆತ್ಮನ ಸಂಯೋಗ ಹೇಳಿದ್ರೆ ಇವರು ಮನಸ್ಸ ತ್ವಚದ ಸಂಯೋಗ ಹೇಳ್ತಾರೆ. ಪ್ರಕ್ರಿಯೆ ಭಿನ್ನ ಸಿದ್ಧಾಂತ ಸಿದ್ಧಾಂತ ಏನು? ಸಂಯೋಗ ಇಬ್ಬರದು ಒಂದೇ, ಆದ್ರೆ ಅವ ಆತ್ಮ ಮನಸ್ಸಿನ ಸಂಯೋಗ ಹೇಳಿದ್ರೆ ಇವ ಮನಸ್ಸು ತ್ವಚದ ಸಂಯೋಗ ಹೇಳ್ತಾನೆ. ಇವ ನೋಡ್ರಿ ಏನಂತಾರ? ಆತ್ಮನೊಡನೆ ಮನವು ಎಲ್ಲಿ ಬಂತು? ಯಾವನು ಒಬ್ಬ ಏಕದೇಶಿಯು ತ್ವಚದೊಡನೆ ಆಗುವ, ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ ಏಕದೇಶಿ ಅನ್ನೋದ್ರ ಮ್ಯಾಗ 395. ಏನಂತಾರ? ಯಾವನು ಒಬ್ಬ ನ್ಯಾಯಮತದ ಏಕದೇಶಿಯು ಏನ್ ಹೇಳ್ತಾನ? ತ್ವಚೆಯೊಡನೆ ಆಗುವ ಮನದ ಸಂಯೋಗವೇ ಜ್ಞಾನಕ್ಕೆ ಕಾರಣವೆಂದು ಹೇಳುತ್ತಾನೆ. ಅವ ಮ್ಯಾಲಿನವ ಆತ್ಮನೊಡನೆ ಮನಸ್ಸಿನ ಸಂಯೋಗ ಹೇಳಿದ, ಇವ ತ್ವಚದೊಡನೆ ಮನಸ್ಸಿನ ಸಂಯೋಗ ಹೇಳ್ತಾನಿವ. ಸಂಯೋಗ ಇಬ್ಬರದು ಸಿದ್ಧಾಂತ ಒಂದೇ, ಆದ್ರೆ ಅವ ಆತ್ಮನ ನೊಡನೆ ಹೇಳಿದ್ರೆ ಇವ ತ್ವಚದೊಡನೆ ಹೇಳ್ತಾನೆ. ಇದು ಪ್ರಕ್ರಿಯೆ ಭಿನ್ನ. ಯಾವನು ಒಬ್ಬ ನ್ಯಾಯಮತದ ಏಕದೇಶಿಯು ತ್ವಚೆಯೊಡನೆ ಆಗುವ ಮನದ ಸಂಯೋಗವೇ ಜ್ಞಾನಕ್ಕೆ ಕಾರಣವೆಂದು ಹೇಳುತ್ತಾನೆ, ಅದಾದರೂ ಕೂಡ ಅಸಂಗತವಿರುತ್ತದೆ. ಅದು ಕೂಡ ಹೆಂಗದ? ಅಸಂಗತದ. ಯಾಕಂದರೆ ಯಾವ ಪ್ರಕಾರ ಮನದೊಡನೆ ಆತ್ಮನ ಸಂಯೋಗವು ಜ್ಞಾನಕ್ಕೆ ಕಾರಣವಾಗಿರುವುದು ಎಂಬುದನ್ನು ಅಂಗೀಕರಿಸುವುದರಲ್ಲಿ ಯಾವ ಪ್ರಮಾಣವು ಹೇಗೆ ಇರುವುದಿಲ್ಲವೋ, ಅಲ್ಲಿ ಪ್ರಮಾಣ ಬೇಕಲ್ಲ, ಹಾಗೆಯೇ ತ್ವಚೆಯೊಡನೆ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಾಗಿರುತ್ತದೆ ಎಂಬುದನ್ನು ಸ್ವೀಕರಿಸಲು ಶ್ರುತಿ ಮೊದಲಾದ ಯಾವ ಪ್ರಮಾಣಗಳು ಇರುವುದಿಲ್ಲ. ಇದಕ್ಕೇನಾರ ಪ್ರಮಾಣದವೇನಪ್ಪ ಅಂದ್ರೆ ಇಲ್ಲ. ಎರಡನೇ ಕಡೆ ನೋಡ್ರಿ, ಒಂದು ವೇಳೆ ಪ್ರಮಾಣ ರಹಿತ ಶಕಪೋಲ ಕಲ್ಪಿತವಾದ ಅಂದ್ರೆ ನಾವು ಕಲ್ಪನೆ ಬಂದಂಗೆ ಹೇಳ್ತೇವಂದ್ರೆ ನೋಡ್ರಿ, ಒಂದು ವೇಳೆ ಪ್ರಮಾಣ ರಹಿತ ಸ್ವಕಪೋಲ ಕಲ್ಪಿತವಾದ ಅರ್ಥವನ್ನು ಒಪ್ಪುವುದು ಯೋಗ್ಯವಿರುತ್ತದೆ ಎಂದು ಹೇಳಿದ್ದಾದರೆ, ಇಲ್ಲ ನಮ್ಮ ಕಲ್ಪನಾ ಬಂದದ್ದು ಮಾಡಿ ನಾವು ಅದು ಒಪ್ತೇವತ್ತ ಹಿಂಗಂದ್ರಿ ಅಂದ್ರೆ, ಯಾವನು ಒಬ್ಬನು ಹೀಗೆ ಅನ್ನುತ್ತಾನೆ, ನಮ್ಮ ಕಲ್ಪನಾ ಬಂದಾಗ ನಾವು ಒಪ್ತೇವತ್ತು ಹಿಂಗಂದ್ರಿ ಅಂದ್ರೆ ಅದ್ರಾಗ ಯಾವನು ಒಬ್ಬ ಅಂತಾನ. ಏನಂತಾನ? ನಾನು ಮೃಗತ್ರಶೆಯ ಜಲದಲ್ಲಿ ಸ್ನಾನ ಮಾಡುವುದನ್ನು ಹಾಗೂ ಗಗನ ಪುಷ್ಪದ ಕಿರೀಟವನ್ನು ಹಾಕೊಂಡು ಯಾವನು ಒಬ್ಬನು ಹೀಗೆ ಏನಂತಾನ್ರಿ? ಕಿರೀಟವನ್ನು ಧರಿಸಿ
ಶಶಶೃಂಗದ ಧನುಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ಯುದ್ಧಕ್ಕೆ ಸನ್ನಿಧನಾಗಿ ಹೋಗುತ್ತಿರುವ ಬಂಜೆಯ ಮಗನನ್ನು ನೋಡಿದೆನು ಎಂದು ಹೇಳುವವನ ಅರ್ಥವಾದರೂ ಕೂಡ ಯೋಗ್ಯವಿರುತ್ತದೆ ಎಂದು ಒಪ್ಪಬೇಕಾಗುತ್ತದೆ. ಏನೇನು ಹೇಳಿದ್ರಿ? ಸ್ವಕಪೋಲ ಕಲ್ಪಿತವಾದ ಅರ್ಥವನ್ನು ಒಪ್ಪುವುದು ಯೋಗ್ಯವಿರುತ್ತದೆ ಎಂದು ಹೇಳಿದ್ದಾದರೆ, ಅಂದ್ರ ನಮ್ಮ ಮನಸ್ಸಿಗೆ ಏನ್ ಬರ್ತದ ಅದನ್ನ ಒಪ್ತೇವು ತಂದ್ರಿ ಅಂದ್ರ ಹಿಂಗನು ಒಪ್ರಿ. ಹಂಗ ಯಾವನು ಒಬ್ಬನು ಹೀಗೆ ಅನ್ನುತ್ತಾನೆ, ಏನಂತಾನಪ್ಪ? ನಾನು ಮೃಗತ್ರಷೆಯ ಜಲದಲ್ಲಿ ಸ್ನಾನ ಮಾಡುವುದನ್ನು, ಮೃಗತ್ರಷೆ ನೀರದ ಇಲ್ಲ, ಬರೀ ತೋರಿಕೆ, ಅಲ್ಲಿ ಸ್ನಾನ ಮಾಡುದು ನಾ ನೋಡ್ದೆ ಅಂದ್ರ, ಹಾಗೂ ಗಗನ ಪುಷ್ಪದ ಕಿರೀಟವನ್ನು ಧರಿಸಿ, ಅದು ಗಗನ ಪುಷ್ಪ ಇಲ್ಲೇ ಇಲ್ಲ, ಆ ಪುಷ್ಪವನ್ನು ಧರಿಸಿ, ಕಿರೀಟವನ್ನು ಧರಿಸಿ, ಶಶಶೃಂಗ ಅಂದ್ರ ಮೊಲದ ಕೋಡ ಅವು ಇಲ್ಲ, ಅದನ್ನು ಧನುಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡು, ಆ ಮಲದ ಕೋಡ ಧನುಷ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಯುದ್ಧಕ್ಕೆ ಸನ್ನಿಧನಾಗಿ ಹೋಗುತ್ತಿರುವ ಯಾರವ? ಬಂಜೆಯ ಮಗನನ್ನು ನೋಡಿದೆನು. ಆ ಬಂಜೆ ಮಗ ಇಲ್ಲೇ ಇಲ್ಲ, ಅವನನ್ನು ನೋಡಿದೆನು ಎಂದು ಹೇಳುವವನ ಅರ್ಥವಾದರೂ ಕೂಡ ಯೋಗ್ಯವಿರುತ್ತದೆ ಎಂದು ಒಪ್ಪಬೇಕಾಗುತ್ತದೆ. ಆದ್ದರಿಂದ ತ್ವಚೆಯೊಡನೆ ಆಗುವ ಅದು ಯೋಗ್ಯ ಇಲ್ಲ ಅಂದ್ರೆ ಅದು ಒಪ್ಪಲಿಕ್ಕೆ ಬರ್ತದೇನು? ಒಪ್ಪಲಿಕ್ಕೆ ಬರಂಗಿಲ್ಲ, ಅವು ಇಲ್ಲದ್ದೇ ಅದಾವು. ಅದರಂತೆ ಆದ್ದರಿಂದ ತ್ವಚೆಯೊಡನೆ ಆಗುವ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಾಗುವುದಿಲ್ಲ. ಅದು ಜ್ಞಾನಕ್ಕೆ ಕಾರಣ ಆಗುವುದಿಲ್ಲ. ಯಾಕಂದ್ರೆ ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ, ಅವ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಶ್ರುತಿ ಅದವನಿಗೆ. ಏನದ ಆತ್ಮನಿಗೆ? ಅತ್ರಾಯಂ ಪುರುಷ. ಅತ್ರ ಅಂದ್ರೆ ಎಲ್ಲಿ? ಅಲ್ಲಿ ಅಂದ್ರೆ ಎಲ್ಲಿ? ಸ್ವಪ್ನದಲ್ಲಿ ಸ್ವಯಂ ಜ್ಯೋತಿ ಅದನವ. ಅಲ್ಲಿ ನೋಡ್ರಿ, ಅತ್ರ ಅಂದ್ರೆ ಮತ್ತೆಲ್ಲಿ? ಸುಷುಪ್ತಿಯಲ್ಲಿ, ಜಾಗ್ರದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಂಡು ಬರಂಗಿಲ್ಲ. ಜಾಗ್ರದಲ್ಲಿ ಇನ್ನೂ ಎಷ್ಟೋ ಜ್ಞಾನದ ಸಾಮಗ್ರಿಗಳದಾವ, ನೇತ್ರದ, ಮನಸ್ಸದ, ಸೂರ್ಯದ, ಚಂದ್ರದ ಪ್ರಕಾಶ ಕೊಡವು. ಇಲ್ಲಿ ಸ್ವಪ್ನದಲ್ಲಿ ಇವು ಯಾವೂ ಇಲ್ಲ. ಎಲ್ರಿ? ಮನೆಗೇನ ರಾತ್ರಿ ಅದ, ಸೂರ್ಯನ ಪ್ರಕಾಶ ಅದಾನಂದ್ರೆ ಇಲ್ಲ. ಮನೆಗೇನ ಅಮಾಸೆ ಅದಂದ, ಚಂದ್ರನ ಬೆಳಕನು ಇಲ್ಲ. ಮತ್ತ ಇನ್ನ ನಿದ್ದೆ ಹತ್ತಂಗಿಲ್ಲ ಅಂತೇಳಿ ಏನ್ ಮಾಡ್ಯಾನ? ಲೈಟ್ ಆರ್ಸನ. ಎಕಾಡಿದರೆ ಬೆಳಕು ಬರ್ತದಂದ್ರ ಬಾಗ್ಲ ಕಿಡಿಕಿ ಪ್ಯಾಕ್ ಮುಚ್ಚನ. ಮತ್ತ ಏನ್ ಮಾಡ್ಯಾನ? ಮ್ಯಾಲ ಒಂದು ಚಾದರ್ ಹೊತ್ಕೊಂಡನ. ಮತ್ತೇನ್ ಮಾಡ್ಯಾನ? ಒಳಗ ಕಣ್ಣು ಮುಚ್ಚಾನ. ಚಾಲು ಆಗ್ಯಾದ್ರಿ ಪಿಕ್ಚರ. ಎಲ್ಲಿ? ಹುಬ್ಬಳ್ಳಿ ಸಿದ್ಧಾರೂಢ್ರ ಜಾತ್ರೆಗೆ ಹೋಗ್ಯಾನ ಸ್ವಪ್ನದೊಳಗ. ಆ ಜಾತ್ರೆಯನ್ನು ಬೆಳಕನ ನೋಡ್ಲಕತ್ತಾನ, ಓನ್ ಕತ್ಲ ನೋಡ್ಲಕತ್ತನ್ರಿ. ಬೆಳಕನಾಗೆ ನೋಡ್ಲಕತ್ತಾನ್ರಿಪ್ಪ. ಎಂತ ಬೆಳಕದು? ತನ್ನ ಸ್ವರೂಪದೇ ಬೆಳಕಲ್ಲಿ. ಅದಕ್ಕ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಶ್ರುತಿ ಅದ. ಅವ ಜ್ಞಾನ ಸ್ವರೂಪನೇ ಅದನ. ನಿನ್ನ ತ್ವಚೆ ಎಲ್ಲಿದ? ಅವಾಗ ನಿದ್ಯಾಗ ತ್ವಚೆ ಅದ, ಆ ಸ್ವಪ್ನದೊಳಗ ಇಲ್ಲ. ಈ ಸ್ಥೂಲ ಶರೀರ ಇಲ್ಲಲ್ಲಿ. ಸ್ಥೂಲ ಶರೀರ ಇದ್ದಾಗೆ ತ್ವಚ, ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ನಡೆದದ. ಆ ಪ್ರಕಾಶ ಯಾರ್ದಪ್ಪ ಅಂದ್ರೆ ಹೊರಗಿನ ಸೂರ್ಯಂದಲ್ಲ, ಚಂದ್ರದಲ್ಲ, ವಿದ್ಯುತ್ತದಲ್ಲ, ಚಿಮಣಿ ಗ್ಯಾಸಿಂದು ಅಲ್ಲ.
ನೀ ಕಣ್ಣನ್ನು ತೆರೆದಿಲ್ಲ, ಆದ್ರೂ ಬೆಳಕೆಂತದಪ್ಪ, ಎಂತ ಬೆಳಕಿನಾಗ ಆ ಜಾತ್ರೆ ನೋಡಕತ್ತಿ. ಅದಕ್ಕ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ತ್ವಚೆಯೊಡನೆ ಆಗುವ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಾಗುವುದಿಲ್ಲ. ಇನ್ ಮೂರನೇ ಕಡೆ ಅಥವಾ ಸುಷುಪ್ತಿಯಲ್ಲಿ ತ್ವಚೆ ಹಾಗೂ ಮನದ ಸಂಯೋಗವು ಅಭಾವವಿರುತ್ತದೆ. ಅಲ್ಲಿ ಸುಷುಪ್ತಿಯಲ್ಲಿ ಮನಸ್ಸೂ ಇಲ್ಲ, ತ್ವಚೆನೂ ಇಲ್ಲ. ಆದರೂ ಕೂಡ ಸುಷುಪ್ತಿಯಲ್ಲಿ ಅನುಭವ ಮಾಡಿದ ಸುಖ ಹಾಗೂ ಅಜ್ಞಾನದ ಸಾಮಾನ್ಯ ಜ್ಞಾನವು ಹೆಂಗಾಗ್ತದಪ್ಪ? ಬುದ್ಧಿವಂತರಾದವರ ಬುದ್ಧಿಯಿಂದ ಸ್ವೀಕರಿತವಾಗಿರುತ್ತದೆ. ಹಾಗಾದರೆ ಆ ಸಾಮಾನ್ಯ ಜ್ಞಾನವು ಆಗಬಾರದಾಗಿತ್ತು. ಎಲ್ಲಿ? ಸುಷುಪ್ತಿಯಲ್ಲಿ ಅಜ್ಞಾನ ಆಗಬಾರ್ದಾಗಿತ್ತು. ನಾನು ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ, ಆ ಜ್ಞಾನ ಆಗಬಾರ್ದಾಗಿತ್ತು. ಯಾಕಂದ್ರೆ ನಿನ್ನ ತ್ವಚೆನೇ ಇಲ್ಲಲ್ಲಿ. ಸುಷುಪ್ತಿಯೊಳಗೆ ತ್ವಚೆ ಆದೇನ್ರಿ ಅಲ್ಲಿ? ಅಲ್ಲಿ ಸ್ಥೂಲ ಶರೀರ ಇಲ್ಲಲ್ರಿಪ್ಪ. ಸ್ಥೂಲ ಶರೀರ ಇದ್ರೆ ತ್ವಚೆ ಇರ್ತಿತ್ತು. ಅಲ್ಲಿ ಸ್ಥೂಲ ಶರೀರ ಇಲ್ಲ. ಇಲ್ಲ. ಜ್ಞಾನವು ಬುದ್ಧಿವಂತರಾದವರ ಬುದ್ಧಿಯಿಂದ ಶೂಖರಿತವಾಗಿರುತ್ತದೆ. ಹಾಗಾದರೆ ಆ ಸಾಮಾನ್ಯ ಜ್ಞಾನವು ಆಗಬಾರದಾಗಿತ್ತು, ಅಲ್ಲಿ ಜ್ಞಾನ ಆಗ್ಯದ. ಆದ್ದರಿಂದ ತ್ವಚೆ ಹಾಗೂ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಲ್ಲ. ನೀ ಏನ್ ಹೇಳಕತ್ತಿದೆ ಪ್ರಾಚೀನ ನ್ಯಾಯಕ ಶುದ್ಧ ತಪ್ಪದ ನಿಂದು. ಮತ್ತೇನೆಂದರೆ ಜ್ಞಾನವು ಆತ್ಮನ ಸ್ವರೂಪಭೂತವಾಗಿಯೇ ಇರುತ್ತದೆ, ಹೀಗೆಂದು ಒಪ್ಪುವುದು ಯೋಗ್ಯವಿರುತ್ತದೆ. ಜ್ಞಾನ ಆತ್ಮನ ಸ್ವರೂಪದದು. ಜ್ಞಾನ ಒಂದು, ಆತ್ಮ ಒಂದು ಇಲ್ಲ. ಜ್ಞಾನ ಬೇರೆ, ಆತ್ಮ ಬೇರೆ ಇಲ್ಲ. ಆತ್ಮನ ಸ್ವರೂಪವೇ ಜ್ಞಾನ. ಜ್ಞಾನ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಜ್ಞಾನಕ್ಕ ಬ್ರಹ್ಮನಿಗೆ ಬ್ಯಾರೆ ಮಾಡ್ಬಿಡ್ಲಿಕ್ಕೆ ಬರ್ತದೇನು? ಬ್ಯಾರೆ ಆಗುದಿಲ್ಲದು. ಜ್ಞಾನ ಸ್ವರೂಪದ. ಹ್ಯಾಂಗ? ಶೀ ಬೆಲ್ಲದ ಸ್ವರೂಪನೇ ಅದನು. ಹ್ಯಾಂಗ? ಅಗ್ನಿಯಲ್ಲಿ ದಾಹಕ ಮತ್ತು ಪ್ರಕಾಶ ಅಗ್ನಿ ಸ್ವರೂಪನೇ ಅದನು. ಇನ್ನು ಬೇರೆ ಮಾಡ್ಲಿಕ್ಕೆ ಬರ್ತದ? ದಾಹಕ ಬೇರೆ, ಪ್ರಕಾಶ ಬೇರೆ ಮಾಡ್ಲಿಕ್ಕೆ ಬರ್ತದ? ಇಲ್ರಿ ಸರ್. ಮಾಡ್ಲಿಕ್ಕೆ ಬರುದಿಲ್ಲ. ಹೂವಿನ ಪರಿಮಳ ಇವೆಲ್ಲ ಹೆಂಗ ಸ್ವರೂಪ. ಯೋಗ್ಯವಿರುತ್ತದೆ. ಟಿಪ್ಪಣಿ ಮುಗಿತಿಲ್ರಮ್ಮ? ಯಾವನು ಒಬ್ಬ ಏಕದೇಶಿಯು ತ್ವಚೆಯೊಡನೆ ಆಗುವ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಾಗುತ್ತದೆ ಹೊರತು ಆತ್ಮನ ಸಂಯೋಗವಲ್ಲವೇ. ಏನಂತಾರ ನೋಡ್ರಿ, ಯಾವನು ಒಬ್ಬ ಏಕದೇಶಿಯು ತ್ವಚೆಯೊಡನೆ ಆಗುವ ಮನದ ಸಂಯೋಗವು ಜ್ಞಾನಕ್ಕೆ ಕಾರಣವಾಗುತ್ತದೆ ಹೊರತು ಆತ್ಮನ ಸಂಯೋಗವಲ್ಲವೆಂದು ಹೇಳುತ್ತಾನೆ. ಸುಷುಪ್ತಿ ಕಾಲದಲ್ಲಿ ಏನ್ರಿ ಪುರಿತತ್ವವೆಂಬ ನಾಡಿಯಲ್ಲಿ ಮನವು ಪ್ರವೇಶ ಮಾಡುತ್ತದೆ. ಆಗ ತ್ವಚೆಯೊಡನೆ ಸಂಯೋಗವೂ ಇರುತ್ತದೆ. ಇರುವುದೇ ಇಲ್ಲ ಅಂತದ. ಏನಂತಾರ ನೋಡ್ರಿ, ನಾಡಿಯಲ್ಲಿ ಮನವು ಪ್ರವೇಶ ಮಾಡುತ್ತದೆ, ಆಗ ತ್ವಚೆಯೊಡನೆ ಸಂಯೋಗವು ಇರುವುದೇ ಇಲ್ಲ. ಆದ್ದರಿಂದಲೇ ಸುಷುಪ್ತಿಯಲ್ಲಿ ಜ್ಞಾನವಾಗುವುದಿಲ್ಲ.
ಮನದ ಏನ್ರಿ ಇವನ ಮತದಲ್ಲಿ ತ್ವಚೆಯೊಡನೆ ಸಂಯೋಗವುಳ್ಳ ಮನವೇ ಜ್ಞಾನದ್ವಾರ ದುಃಖಕ್ಕೆ ಕಾರಣವಾಗುತ್ತದೆ ಹೊರತು ಕೇವಲ ಮನವಲ್ಲ. ಮೋಕ್ಷ ಕಾಲದಲ್ಲಿ ತ್ವಚೆಯು ನಾಶವಾಗುವುದರಿಂದ, ಆ ಮೋಕ್ಷ ಕಾಲದಲ್ಲಿ ತ್ವಚ ನಾಶ ಆಗಿ ಹೋಗ್ಯದಲ್ಲಿ. ಶರೀರ ಇದ್ರೆ ತ್ವಚೆ ಅಲ್ಲ, ಮೋಕ್ಷ ಕಾಲದಲ್ಲಿ ಶರೀರ ಇಲ್ಲ. ಮೋಕ್ಷ ಕಾಲದಲ್ಲಿ ತ್ವಚೆಯು ನಾಶವಾಗುವುದರಿಂದ ಅದರೊಡನೆ ಮನದ ಸಂಯೋಗವು ಇರುವುದೇ ಇಲ್ಲ. ಆದ್ದರಿಂದಲೇ ಜ್ಞಾನವಾಗುವುದಿಲ್ಲ. ಮೋಕ್ಷ ಕಾಲದಲ್ಲಿ ಮನವೇನೋ ಇದ್ದೇ ಇರುತ್ತದೆ, ಆದರೆ ದುಃಖಕ್ಕೆ ಕಾರಣವಾದ ಜ್ಞಾನವನ್ನು ಹುಟ್ಟಿಸುವಂತ ತ್ವಚೆಯೊಡನೆ ಇರುವ ಮನದ ಸಂಯೋಗವು ನಾಶವಾಗುವುದರಿಂದ ಜ್ಞಾನವು ನಾಶವಾಗುತ್ತದೆ. ಈ ರೀತಿಯಿಂದ ಮೋಕ್ಷ ಕಾಲದಲ್ಲಿ ವ್ಯಾಪಕನಾದ ಆತ್ಮನು ಪರಮಾತ್ಮನಕ್ಕಿಂತಲೂ ಭಿನ್ನವಾಗಿಯೇ ಇದ್ದು ದುಃಖರಹಿತನಾಗಿ ಜಡ ರೂಪದಿಂದ ಸ್ಥಿತನಾಗಿರುತ್ತಾನೆ ಅಂತನವ. ಯಾರು? ಆ ಏಕದೇಶಿ. ಏನಂತಾನ್ರಿ? ಇದ್ದು ದುಃಖ ರಹಿತನಾಗಿ ಜಡ ರೂಪದಿಂದ ಸ್ಥಿತನಾಗಿರುತ್ತಾನೆ. ಯಾಕೆಂದರೆ ಜ್ಞಾನ ಗುಣದಿಂದ ಆತ್ಮನು ಪ್ರಕಾಶನಾಗಿರುತ್ತಾನೆ. ಆ ಯಾವ ಜೀವನ ಜ್ಞಾನವು ಸಂಪೂರ್ಣವಾಗಿ ಇಂದ್ರಿಯ ಜನ್ಯವಿರುತ್ತದೆ, ನಿತ್ಯವಿರುವುದೇ ಇಲ್ಲ. ಅಂಥ ಯಾವ ಇಂದ್ರಿಯ ಜನ್ಯ ಜ್ಞಾನವು ಮೋಕ್ಷ ಕಾಲದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ಮೋಕ್ಷ ಕಾಲದಲ್ಲಿ ಆತ್ಮನು ಪ್ರಕಾಶರಹಿತ ಜಡರೂಪನಾಗಿ ಸ್ಥಿತನಾಗುತ್ತಾನೆ. ಇಲ್ಲಿ ತನ ಅವನು ಮಾತಾದರೆ ಒಂದು. ಆದ್ದರಿಂದ ಮೋಕ್ಷ ಕಾಲದಲ್ಲಿ ಆತ್ಮನು ಪ್ರಕಾಶರಹಿತ ಅಂದ್ರೆ ಕಲ್ಲಿನಂತೆ ಜಡ ಆದನವ, ಮತ್ತು ಜಡರೂಪನಾಗಿಯೂ ಏನನ್ನು ತಿಳಿಲಾರ್ದಂಗಾಗಿ ಸ್ಥಿತನಾಗಿರುತ್ತಾನೆ. ಇದು ನ್ಯಾಯಮತದ ಸಿದ್ಧಾಂತವಿರುತ್ತದೆ. ಇಲ್ಲಿ ತನ ಹೇಳುದು ಆತ್ಮ ಹ್ಯಾಂಗದನಪ್ಪ ಅಂದ್ರೆ ಜಡ ಅದನವ, ಕಲ್ಲಿನಂತೆ ಬಿದ್ದಿರ್ತಾನೆ. ಅದಕ್ಕೆ ಇನ್ನ 345ನೇ ಅಂಕದಲ್ಲಿ ನ್ಯಾಯಮತದಲ್ಲಿ ಪೂರ್ವದಲ್ಲಿ ಹೇಳಿದ ಪ್ರಕಾರದಿಂದ ಸುಖ ದುಃಖಗಳು ಹಾಗೂ ಬಂಧ ಮೋಕ್ಷಗಳು ಆತ್ಮನಿಗೆ ಉಂಟಾಗುತ್ತವೆ. ಆದ್ದರಿಂದ ಆತ್ಮರು ಅನೇಕರಿರುತ್ತಾರೆ. ಟಿಪ್ಪಣಿ ಒಂದು ಉಳಿತು ನೋಡ್ರಿಪ್ಪ. ಎಲ್ಲಿ ಉಳಿತ್ರಪ್ಪ? ಮ್ಯಾಲ ಉಳಿತ ಜಡರೂಪದಿಂದ ಬರ್ತದೆ ನೋಡ್ರಿಪ್ಪ. ಹ್ಞೂನ್ರಿ ದಮ್ರಿಪ್ಪ, ನೋಡ್ರಿ ಸಿಗಲ್ದು. ಮ್ಯಾಲದನ್ರಿ. ಎಷ್ಟಪ್ಪ ಅಂದ್ರೆ 396. ಇದ್ದು ದುಃಖರಹಿತನಾಗಿ ಜಡರೂಪದಿಂದ ಸ್ಥಿತನಾಗಿರುತ್ತಾನೆ ಅನ್ನೋದ್ರ ಮ್ಯಾಗ ಪಂಡಿತ ಪೀತಾಂಬರ್ಜಿಯವರು ಕೊಟ್ಟಾರ 396. ಏನಂತಾರ್ರಿ? ನ್ಯಾಯಮತದಲ್ಲಿ ಆತ್ಮನನ್ನು ವ್ಯಾಪಕವೆಂದು ಒಪ್ಪಿದರು. ನ್ಯಾಯಮತದಲ್ಲಿ ಆತ್ಮ ವ್ಯಾಪಕಂತ ಒಪ್ಪಿದ್ರು ಕೂಡ ಜಡವೆಂದು ಅಂಗೀಕರಿಸಿರುತ್ತಾರೆ. ಆತ್ಮ ವ್ಯಾಪಕಂತರ ಮತ್ತು ಜಡ ಆದ ನಂತರವರು. ಆದರೆ ಇದು ಶ್ರುತಿಗೆ ವಿರುದ್ಧವಾಗುತ್ತದೆ. ಯಾಕಂದರೆ ಎಲ್ಲಿ ಅಂದ್ರೆ ಇಲ್ಲಿ ಸ್ವಪ್ನದಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿ ಅಂದ್ರ ಸ್ವಯಂ ಪ್ರಕಾಶೆಯಾಗಿರುತ್ತಾನೆ. ಆಗಳು ಹೇಳ್ದೇವಲ್ರಿ, ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಇಲ್ಲಿ ಅಂದ್ರೆ ಇಲ್ಲಿ ಸ್ವಪ್ನದಲ್ಲಿ, ಅಲ್ಲಿ ಅತ್ರಾಯಂ ಪುರುಷ ಅಂತ ತಗೊಂಡಿದ್ರು ಅವರು. ಇಲ್ಲಿ ಸ್ವಪ್ನದಲ್ಲಿ
ಈ ಪುರುಷನು, ಪುರುಷ ಅಂದ್ರೆ ಗಡ್ಡ ಮೀಸಿ ಬಂದವ ಅಲ್ಲಿ, ಪುರುಷ ಅಂದ್ರೆ ಆತ್ಮ. ಅವ ಹೆಂಗದನಪ್ಪ ಅಂತ ಕೇಳಿದ್ರೆ ಸ್ವಯಂ ಜ್ಯೋತಿ, ಸ್ವಪ್ರಕಾಶವಾಗಿರುತ್ತಾನೆ. ಅಲ್ಲಿ ಸೂರ್ಯನೇ ಮೊದಲಾದ, ಅಗಳು ಹೇಳಿದೆವಲ್ಲ, ಸೂರ್ಯನೇ ಮೊದಲಾದ ಜ್ಯೋತಿಗಳು ಅಭಾವವಿರುವುದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅವ್ಯಾವ ಇದ್ದಿತ್ಲಂದ್ರು ಸಹಿತ ಎಷ್ಟು ಜನಪ್ಪ, ಏನು ರಥ ಎಳೆದ್ರು, ಏನು ಜಾತ್ರಿ ಜನ, ಬೆಳಕು ಎಂಥದದು ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಏನಂತ? ಆತ್ಮ ಅವ ಜ್ಞಾನ ಸ್ವರೂಪ, ಪ್ರಕಾಶ ಸ್ವರೂಪದನದು. ಯಾವ ಈ ಏನಂತಾರೆ ನೋಡ್ರಿ, ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಮತ್ತು ಯಾವ ಈ ಪ್ರಮಾಣದಲ್ಲಿರುವ ಹೃದಯದಲ್ಲಿ ಆತ್ಮಜ್ಯೋತಿಯಾಗಿ, ಹೃದಯದಲ್ಲಿ ಏನಂದಪ್ಪ ಅಂತ ಕೇಳಿದ್ರೆ ಆತ್ಮಜ್ಯೋತಿಯಾಗಿ, ಹೃದಯ ಅನ್ನೋದು ಮುಖ್ಯ ಸ್ಥಾನ ಕೊಟ್ಟರು. ತುಂಬಾ ಶರೀರ ತುಂಬಾ ಅದನ್ನ ಕರೆ, ಅದರಲ್ಲಿ ಮುಖ್ಯತ್ವ ಎಲ್ಲಿ? ಹೃದಯ. ಯಾಕಂದ್ರೆ ಶರಣು ಜನರ ಸದು ಹೃದಯ ನಳಿನದುಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಪಾದ ಅಂದ್ರೆ ಕಾಲಲ್ಲ, ಸ್ವರೂಪ. ಪ್ರಕಾಶ ರೂಪನಾದ ಪುರುಷನಿರುತ್ತಾನೆ ಮತ್ತು ಸತ್ಯಂ ಜ್ಞಾನ ಅನಂತ ರೂಪವಾದ ಬ್ರಹ್ಮವು ಪರಿಪೂರ್ಣ ವಸ್ತು ಇರುತ್ತದೆ. ನೋಡ್ರಿ ಏನ್ ಹೇಳಿದ್ರು, ಸತ್ಯ ಜ್ಞಾನ ಅನಂತ ರೂಪವಾದ ಬ್ರಹ್ಮವು ಪರಿಪೂರ್ಣ ವಸ್ತು ಇರುತ್ತದೆ. ಪರಿಪೂರ್ಣ, ಅದು ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ವಸ್ತುವಿನಿಂದ ಇಷ್ಟೇ ಅಂತ ಸೀಮಿತಿಲ್ಲದು. ಇವೇ ಮೊದಲಾದ ಅನೇಕ ಶ್ರುತಿ ವಾಕ್ಯಗಳಲ್ಲಿ, ಇಲ್ಲಿ ಶ್ರುತಿ ಪ್ರಮಾಣ ಕೊಡ್ತಾರೆ ಅವರು. ವ್ಯಾಪಕನಾದ ಆತ್ಮನು ಚೇತನ ರೂಪದಿಂದಿರುತ್ತಾನೆ. ನೀನಂತಿ ಜಡ ಅಂತಿಯಲ್ಲ, ಜಡ ಇಲ್ಲ. ವ್ಯಾಪಕನಾದ ಆತ್ಮ ಹೆಂಗದನವ? ಚೇತನ ರೂಪ, ಚೇತನ ರೂಪದಿಂದಿರುತ್ತಾನೆ. ಚೇತನ ಅಂದ್ರೆ ಏನ್ರಿ? ಯಾವುದು ಜ್ಞಾನ ಸ್ವರೂಪವಾಗಿರುವುದು, ಸರ್ವ ಘಟಪಟಾದಿಗಳನ್ನು ಅರಿಯುವುದು, ಯಾವ ಮನ ಇಂದ್ರಿಯಾದಿಗಳಿಗೆ ಅರಿಯಲು ಅಸಮರ್ಥವಾಗಿರುವುದು, ಅದು ಚೇತನ. ಚೇತನ ಅಮ್ಮವ್ರು ಹೇಳಿದ್ರು ನೋಡ್ರಿ, ಬಹಳ ಆನಂದ ಆಯ್ತು. ಯಾವುದು ಜ್ಞಾನ ಸ್ವರೂಪವಾಗಿರುವುದು ಮತ್ತು ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆಯೋ ಮತ್ತು ಬೇರೆಯಾದ ಮನ ಇಂದ್ರಿಯಾದಿಗಳು ಅದನ್ನು ತಿಳಿಯುವುದರಲ್ಲಿ ಅಸಮರ್ಥವಾಗಿರುವವು. ಆ ಚೇತನವನ್ನು ಅರಿಯಲು ಅಸಮರ್ಥ, ಸಾಮರ್ಥ್ಯ ಇಲ್ಲ ಮನ ಇಂದ್ರಿಯಾದಿಗಳಿಗೆ. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಚೈತನ್ಯ ಅಂತ ಕರೀತಾರೆ. ಅದಕ್ಕ ಏನ್ ಹೇಳಿದ್ರಿ? ಇವೇ ಮೊದಲಾದ ಅನೇಕ ಶ್ರುತಿ ವಾಕ್ಯಗಳಲ್ಲಿ ವ್ಯಾಪಕನಾದ ಆತ್ಮನು ಚೇತನ ರೂಪದಿಂದಿರುತ್ತಾನೆ ಎಂದು ಕೇಳಿ ಬರುತ್ತದೆ. ಮತ್ತು ಇದರಲ್ಲಿ ಸುಂದರವಾದ ಯುಕ್ತಿಯುಂಟು. ಅದನ್ನು ಮುಂದೆ ಎಷ್ಟಪ್ಪ ಅಂತ ಕೇಳಿದ್ರೆ 356ರಿಂದ 359 ಪರ್ಯಂತರವಾಗಿ ಆ ಅಂಕದಲ್ಲಿ ಗ್ರಂಥಕಾರರೇ ಹೇಳುತ್ತಾರೆ ಯುಕ್ತಿಗಳು. ಆದ್ದರಿಂದ ಆತ್ಮನು ಸ್ವರೂಪತ ಜಡನಿರುತ್ತಾನೆಂಬ ಈ ನ್ಯಾಯಮತದ ಹೇಳಿಕೆಯು ಅಸಂಗತವಿರುತ್ತದೆ. ನ್ಯಾಯಮತದ ನಿಮ್ಮದೇನು ಸಿದ್ಧಾಂತದಲ್ಲ, ಅಸಂಗತದ. ಯಾವ ಪ್ರಮಾಣ ಇಲ್ಲ ನಿಮ್ಮ. ಸುಮ್ಮನೆ ನಾವು ಸೊಕಪೋಲ ಕಲ್ಪಿತ ಒಪ್ತೇವಂದ್ರೆ ಆಗಳ ಹೇಳಿದ್ರೆ ಅದನ್ನು ಒಪ್ರಿ. ಯಾವನು ಒಬ್ಬ ಮೃಗ ಜಲದಲ್ಲಿ ಜಳಕ ಮಾಡದಂತ, ಗಗನದ ಕುಸುಮದ ಕಿರೀಟ ಹಾಕೊಂಡಂತ, ಮತ್ತ ಮಲದ ಕೋಡ ಧನುಷ್ ಯಾವುದು ಬಾಣ ಹಿಡ್ಕೊಂಡಂತ, ಬಂಜಿ ಮಗ ವಿದ್ಯಕ್ಕೆ ಹೋಗೋದು ನೋಡದತ್ತವ, ಅದನ್ನು ಒಪ್ರೆಯಿಂದ ಇವೆಲ್ಲ ಅಸಂಭವ, ಒಪ್ಪಲಕ್ಕೆ ಬರಂಗಿಲ್ಲ. ಅವು ಯಾಕೆ ಇಲ್ಲದ್ದವು? ಅದಕ್ಕೆ ಇಲ್ಲಿ ನಮ್ಮ ಶ್ರುತಿ ಪ್ರಮಾಣದವ ಏನಂದ್ರ
ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಇದು ಪ್ರಮಾಣದ. ಹಂಗ ನೀನು ಯಾವ ಪ್ರಮಾಣವನು ಇಲ್ಲ, ಅದಕ್ಕೆ ನಿನ್ನ ಮಾತ ಅಸಂಗತದ. ಖಂಡನ ಮಾಡಿಬಿಟ್ರು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಜಡ ರೂಪದಿಂದ ಸ್ಥಿತವಾಗಿರುತ್ತಾನೆ. ಯಾಕಂದರೆ ಜ್ಞಾನ ಗುಣದಿಂದ ಆತ್ಮನು ಪ್ರಕಾಶನಾಗಿರುತ್ತಾನೆ. ಜ್ಞಾನ ಗುಣ ಬರ್ತಂದ್ರೆ ಪ್ರಕಾಶ ಆಗ್ತದೆ ಅಂತ ಹೇಳ್ತಾನವ. ಆ ಯಾವ ಜೀವನ ಜ್ಞಾನವು ಸಂಪೂರ್ಣವಾಗಿ ಇಂದ್ರಿಯ ಜನ್ಯವಿರುತ್ತದೆ, ನಿತ್ಯವಿರುತ್ತದೆ. ಇಲ್ಲಿ ಅಂಥ ಯಾವ ಇಂದ್ರಿಯ ಜನ್ಯ ಜ್ಞಾನವು ಮೋಕ್ಷ ಕಾಲದಲ್ಲಿ ನಾಶವಾಗುತ್ತದೆ. ಆದ್ದರಿಂದಲೇ ಮೋಕ್ಷ ಕಾಲದಲ್ಲಿ ಆತ್ಮನು ಪ್ರಕಾಶರಹಿತ ಜಡರೂಪನಾಗಿ ಸ್ಥಿತನಾಗಿರುತ್ತಾನೆ. ಇದು ನ್ಯಾಯಮತದ ಸಿದ್ಧಾಂತವಿರುತ್ತದೆ. ಮತ್ತು ಇನ್ನು 345 ಏನ್ ಹೇಳ್ತಾರೆ, ನ್ಯಾಯಮತದಲ್ಲಿ ಪೂರ್ವದಲ್ಲಿ ಹೇಳಿದ ಪ್ರಕಾರದಿಂದ ಸುಖ ದುಃಖಗಳು ಹಾಗೂ ಬಂಧ ಮೋಕ್ಷಗಳು ಆತ್ಮನಿಗೆ ಉಂಟಾಗುತ್ತವೆ. ಆದ್ದರಿಂದ ಆತ್ಮರು ಅನೇಕರಿರುತ್ತಾರೆ ಮತ್ತು ಸಂಪೂರ್ಣ ವ್ಯಾಪಕರಿರುತ್ತಾರೆ. ನೋಡ್ರು, ಆತ್ಮ ಹೆಂಗದನ, ಅನೇಕರಂತಾನ ಮತ್ ಸಂಪೂರ್ಣ ವ್ಯಾಪಕ ಅಂತಾನ. ಎಷ್ಟು ತದ್ ವಿರುದ್ಧದ ಅವನ ಮಾತ. ವ್ಯಾಪಕ ವಸ್ತು ಒಂದಿರ್ತದ, ಅನೇಕರಂಗಿಲ್ಲ. ಸರ್ವ ಅಲ್ಪ ಪದಾರ್ಥಗಳೊಡನೆ ಯಾವ ಸಂಯೋಗವಿರುವುದೋ ಅದುವೇ ನ್ಯಾಯಮತದಲ್ಲಿ ವ್ಯಾಪಕಕ್ಕೆ ಲಕ್ಷಣವಾಗಿರುತ್ತದೆ. ನೋಡ್ರಿ, ವ್ಯಾಪಕ ಲಕ್ಷಣ ಏನ್ ಮಾಡಿದ್ರು ಅವರು? ಅಪ್ಪರ ಪರಿಪೂರ್ಣ ಆದಂತಾರ್ರಿ, ಆದ್ರ ಅನೇಕ ಅಂತಾರಲ್ರಿ. ಅನೇಕ ಅಂತಾರ್ರಿ. ಅನೇಕ ವಸ್ತು ಎಂದರೆ ಪರಿಪೂರ್ಣ ಆಗ್ತಾವೇನ್ರಿ? ಆಗುತ್ತಲ್ರಪ್ಪ. ಅವನು ಹೇಳೋರ್ದಾಗೆ ಎಷ್ಟ ಅನರ್ಥದ್ರಪ್ಪ, ಅನರ್ಥ ಮಾತಾಡ್ತಾನ ನೋಡ್ರಿ ಅವ. ನ್ಯಾಯಮತದಲ್ಲಿ ವ್ಯಾಪಕಕ್ಕೆ ಲಕ್ಷಣ ಏನು? ಸರ್ವ ಅಲ್ಪ ಪದಾರ್ಥಗಳೊಡನೆ ಯಾವ ಸಂಯೋಗವಿರುವುದು ಆ ಸಂಯೋಗವೇ ನ್ಯಾಯಮತದಲ್ಲಿ ವ್ಯಾಪಕಕ್ಕೆ ಲಕ್ಷಣವಿರುತ್ತದೆ. ಆ ಸಂಯೋಗಕ್ಕೆ ವ್ಯಾಪಕ ಅಂತನ್ರಿ ಅವ. ಸಜಾತಿಯ ವಿಜಾತಿಯ ಹಾಗೂ ಸ್ವಗತ ಭೇದ ರಹಿತವು ವ್ಯಾಪಕದ ಲಕ್ಷಣ. ಏನಂತಾರ ನೋಡ್ರಿ, ಸಜಾತಿಯ ವಿಜಾತಿಯ ಹಾಗೂ ಸ್ವಗತ ಭೇದ ರಹಿತವು ವ್ಯಾಪಕದ ಲಕ್ಷಣವಲ್ಲ. ಯಾಕಂದರೆ ನ್ಯಾಯಮತದಲ್ಲಿ ಯದ್ಯಪಂತನ ಆತ್ಮನು ನಿರವಯನಿರುತ್ತಾನೆ. ಆದ್ದರಿಂದ ಸ್ವಗತ ಭೇದವೇನು ಆತ್ಮನಲ್ಲಿ ಅಭಾವವಿರುತ್ತದೆ. ನಿರವಯ ಅಂದ್ರೆ ಸ್ವಗತ ಭೇದ ಇಲ್ಲ, ಅದಕ್ಕವ ನಿರವಯವದನ. ಅವಯವ ಇಲ್ಲಲ್ರಿ. ಆರಿ ಅವಯವಗಳಿಲ್ಲಲ್ರಿ. ನಿರವಯವನಿರುತ್ತಾನೆ. ಆದ್ದರಿಂದ ಸ್ವಗತ ಭೇದವೇನು ಆತ್ಮನಲ್ಲಿ ಅಭಾವವಿರುತ್ತದೆ. ಆದಾಗ್ಯಾದರೂ ಕೂಡ ಸಜಾತಿಯ ಹಾಗೂ ವಿಜಾತಿಯ ಭೇದಗಳು ಅಭಾವವಿರುವುದಿಲ್ಲ. ಮತ್ತೇನೆಂದರೆ ಆತ್ಮನಿಗೆ ಸಜಾತೀಯವಾದ ಯಾವ ಎರಡನೆಯ ಆತ್ಮನಿರುವುದೋ ಅದರ ಭೇದವು ಆತ್ಮನಲ್ಲಿ ಇರುತ್ತದೆ. ಯಾಕಂದ್ರೆ ಅನೇಕಂತ ಒಪ್ಪಿ ಇಲ್ಲ. ಅನೇಕಂತ ಒಪ್ಪಿ ಅಂದ್ರೆ ಸಜಾತಿ ಭೇದದ. ಎರಡದಾವ ಬ್ರಹ್ಮ ಅಂತಾರೆ. ಬ್ರಹ್ಮ ಒಂದು. ಯಾಕಂದ್ರೆ ಅನೇಕರಂತನವ. ಅನೇಕರಂದ್ರೆ ಅಲ್ಲಿ ಸಜಾತಿ ಭೇದದ. ಆತ್ಮನಿಗೆ ಸಜಾತೀಯವಾದ ಯಾವ ಎರಡನೇ ಆತ್ಮನಿರುವುದೋ ಅದರ ಭೇದವು ಆತ್ಮನಲ್ಲಿ ಇರುತ್ತದೆ. ಮತ್ತು ಇನ್ನು ಎರಡನೇದ್ದು ಆತ್ಮನಿಗೆ ವಿಜಾತೀಯವಾದ ಯಾವ ಘಟಾದಿಗಳ ಭೇದವಾದರೂ ಕೂಡ ಆತ್ಮನಲ್ಲಿ ಇರುತ್ತವೆ. ಆದ್ದರಿಂದ ಅವರ ಮತದಲ್ಲಿ ಸಜಾತಿಯ ವಿಜಾತಿಯ ಹಾಗೂ ಸ್ವಗತ ಭೇದರಹಿತವಾದ ವ್ಯಾಪಕದ ಲಕ್ಷಣವಿರುವುದಿಲ್ಲ. ಮತ್ತೇನೆಂದರೆ ಸರ್ವ ಅಲ್ಪ ಪದಾರ್ಥಗಳೊಡನೆ ಇರುವ ಸಂಯೋಗವೇ ವ್ಯಾಪಕದ ಲಕ್ಷಣವಿರುತ್ತದೆ. ವೇದಾಂತಿಗಳ ಲಕ್ಷಣನೇ ಬೇರೆ, ಈ ನೈಯಾಯಿಕರ ಲಕ್ಷಣವೇ ಬೇರೆ. ಏನಂತಾರ? ಅಲ್ಪ ಪದಾರ್ಥಗಳೊಡನೆ, ಸರ್ವ ಅಲ್ಪ ಪದಾರ್ಥಗಳೊಡನೆ ಇರುವ ಸಂಯೋಗವೇ
ವ್ಯಾಪಕದ ಲಕ್ಷಣ ನೈಯಾಯಿಕರದಿದು. ಇದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟೋಣ್ರಿ, ಅಲ್ಪ ಪದಾರ್ಥಗಳೊಡನೆ ಅನ್ನೋದ್ರ ಮ್ಯಾಗ 398. ಸಿದ್ಧಾಂತದಲ್ಲಿ ಸಜಾತಿಯ ವಿಜಾತಿಯ ಅದಕ್ಕ ಹಿಂದಿನ ಅದ ನೋಡ್ರಿಪ್ಪ 397 ಹಾ ಇಲ್ಲೊಂದ್ ಮ್ಯಾಲೊಂದ್ ಬಿಟ್ಟು ಬಂದೀವಿ ನೋಡ್ರಿ ಪೂರ. ಏನು ಸ್ವಗತ ಭೇದ ರಹಿತವಾದ ವ್ಯಾಪಕದ ಲಕ್ಷಣದಲ್ಲಿ, ಸ್ವಗತ ಭೇದರಹಿತವಾದ ವ್ಯಾಪಕದ ಲಕ್ಷಣವಿರುವುದಿಲ್ಲ ಅನ್ನೋದ್ರ ಮ್ಯಾಗ ಇಲ್ಲೊಂದು ಕೊಟ್ಟಾರ ನೋಡ್ರಿ 397. 397 ಏನಂತಾರ್ರಿ? ಸಿದ್ಧಾಂತದಲ್ಲಿ ಸಜಾತಿಯ ವಿಜಾತಿಯ ಸ್ವಗತ ಭೇದರಹಿತವಾದದ್ದು ವ್ಯಾಪಕವೆಂದು ವ್ಯಾಪಕಕ್ಕೆ ಲಕ್ಷಣವನ್ನು ಅಂಗೀಕರಿಸಿರುತ್ತಾರೆ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಅದ್ವಿತೀಯವಾದ ಬ್ರಹ್ಮವಿರುತ್ತದೆ ಎಂಬುದು ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ ವಚನಾನುಸಾರವಾಗಿ ಈ ಲಕ್ಷಣವಿರುತ್ತದೆ. ಇಲ್ಲಿ ಏಕಂ ಒಂದನೇದ್ದು, ಏಕಂ ಎಂಬ ಪದದಿಂದ ಏನಾಯ್ತ್ರಿ? ಸಜಾತ ಭೇದವು ನಿಷೇಧವಾಗುತ್ತದೆ. ಏಕಂ ಅನ್ನುವುದರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಏಕಂ ಎಂಬ ಪದದಿಂದ ಸಜಾತಿಯ ಅಪ್ಪರ ಏಕಂ ಅನ್ನೋದ್ರಿಂದ ಸ್ವಗತ ಭೇದ ಹೋಗ್ತದಲ್ರಿ? ಇಲ್ಲಿ ಹೆಂಗ್ ಕೊಟ್ಟಾರ ನೋಡ್ರಮ್ಮ. ಏಕಂ ಎಂಬ ಪದದಿಂದ ಸಜಾತಿಯ ಭೇದವು ನಿಷೇಧವಾಗುತ್ತದೆ. ಬರೋಬ್ಬರ ಆದ್ರಿಪ್ಪ. ಒಂದೇ ಅನ್ನೋದ್ರಿಂದ ಎರಡು ಅನ್ನೋದು ಹೋಯ್ತ್ರಪ್ಪ. ಏಕಂ ಎಂಬ ಪದದಿಂದ ಸಜಾತಿಯ ಭೇದವು ನಿಷೇಧವಾಗುತ್ತದೆ. ಒಂದೇದಂದ ಬಳಕ ಎರಡು ಇಲ್ಲ ಅಂತ ನಿಷೇಧ ಆಗಿಬಿಡ್ತಲ್ರಿ. ಸಜಾತಿ ಭೇದ ಅಂದ್ರೇನು? ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ಸಜಾತಿ ಸಜಾತಿ ಅಂದ್ರೆ ಎದಕ್ಕಂತಾರಪ್ಪ ಅಂದ್ರೆ ವ್ಯಕ್ತಿ ಭಿನ್ನ ಇರಬೇಕು, ಜಾತಿ ಒಂದೇ ಇರಬೇಕು, ಅದಕ್ಕೆ ಸಜಾತಿ. ಏಕಂ ಎಂಬ ಪದದಿಂದ ಸಜಾತಿಯ ಭೇದವು ನಿಷೇಧವಾಗುತ್ತದೆ. ಇನ್ನು ಎರಡನೇದ್ದು, ಏವಂ ಎಂಬ ಪದದಿಂದ ವಿಜಾತಿಯ ಭೇದವು ನಿಷೇಧವಾಗುತ್ತದೆ. ಏವಂ ಅಂದ್ರ ವಿಜಾತಿಯ ಭೇದ ನಿಷೇಧ ಆಯ್ತು. ಇನ್ನ ಮೂರನೇದ್ದು, ಅದ್ವಿತೀಯಂ ಎಂಬ ಪದದಿಂದ ಸ್ವಗತ ಭೇದವು ನಿಷೇಧವಾಗುತ್ತದೆ. ಏಕಂ ಏವಂ ಅದ್ವಿತೀಯಂ. ಏಕಂದ್ರೆ ಸ್ವಗತ ಸಜಾತಿ ಭೇದ ನಿಷೇಧ, ಏವಂ ಅಂದ್ರೆ ವಿಜಾತಿಯ ಭೇದ ನಿಷೇಧ, ಇನ್ನ ಅದ್ವಿತೀಯಂ ಅನ್ನೋದರಿಂದ ಯಾವುದಪ್ಪ ಅಂತ ಕೇಳಿದ್ರೆ ಸ್ವಗತ ಭೇದವು ನಿಷೇಧವಾಗುತ್ತದೆ. ಸಜಾತಿ ವಿಜಾತಿ ಸ್ವಗತ. ಇದಕ್ಕೆ ಲಕ್ಷಣಾನುಸಾರವಾಗಿ ದೇಶ ಕಾಲ ವಸ್ತುಕೃತ ನೋಡ್ರಿ ಏನಂದರು. ಇದಕ್ಕೆ ಲಕ್ಷಣಾನುಸಾರವಾಗಿ ದೇಶ ಕಾಲ ವಸ್ತುಕೃತ ಅಂತ್ಯದಿಂದ ರಹಿತವೆಂತಲೂ ಕೂಡ ವ್ಯಾಪಕಕ್ಕೆ ಲಕ್ಷಣವಿರುತ್ತದೆ. ದೇಶದಿಂದ ಅಂತಂದ್ರೆ ಏನ್ರಿಮ್ಮ? ಪರ ಎಲ್ಲಾ ದೇಶದೊಳಗ ಹೋಯ್ತ್ರಪ್ಪರ, ಈ ದೇಶ ಸೀಮಿತ ಇಲ್ರಿ ಪರ. ದೇಶ ಪರಿಚ್ಛೇದ ರೈತರಪ್ಪ. ದೇಶ ಪರಿಚ್ಛೇದ ರೈತ ಅಂದ್ರೆ ಏನ್ರಿ? ಎಲ್ಲಾ ದೇಶದಲ್ಲಿ ಐತ್ರಂತ್ರಪ್ಪ. ಇದು ಪ್ರಾಕ್ಭಾವ ಪ್ರಜ್ಞೋಷಣ ಅಭಾವ. ಅದು ಕಾಲ ಪರಿಚ್ಛೇದಕ್ಕೆ ಬರ್ತದೆ ನೀವು ಹೇಳುದು. ಅನ್ಯೋನ್ಯ ಅಭಾವ ಅದು ವಸ್ತುಕ್ ಬರ್ತದೆ ತಮ್ಮ. ಅತ್ಯಂತ ಅಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ಹಬ್ಬ ಹೇಳಿದ್ರು ನೋಡ್ರಿ ಸರ್. ದೇಶ ಪರಿಚ್ಛೇದ ರಹಿತ ಅಂದ್ರೆ ಏನಂತ ಕೇಳಿದ್ರೆ ಹೇಳಿದ್ರು ನೋಡ್ರಿ. ಅತ್ಯಂತ ಅಭಾವ ಪ್ರತಿಯೋಗಿತ್ವಾತ್ ದೇಶ ಪರಿಚ್ಛೇದ ರಹಿತ.
ದೇಶದಿಂದ ಪರಿಚ್ಛೇದ ಅಂದ್ರೆ ಅದು ಅಳತಿ ಇಲ್ಲದಕ್ಕ. ಭಾರತ ದೇಶಕ್ಕೊಂದು ಸೀಮಿತ ಅದರಿ. ಅದರಂತೆ ಆಕಾಶಕ್ಕೆ ಏನಾರ ಸೀಮಾ ಅದೇನು? ಇಲ್ರಿಪ್ಪ. ಆಕಾಶದಕ್ಕಿಂತಲೂ ವ್ಯಾಪಕ ಆತ್ಮ. ಅದಕ್ಕೆ ನಿಜಗುಂಡ್ರಿ ಏನ್ ಹೇಳಿದ್ರಮ್ಮ ಈ ಮಾತಿಗೆ? ಏನ್ ಹೇಳ್ರಿಪ್ಪ? ಗಗನದಂದದಿ ನಿರವಯವನ ಹೂದರಿಂದೇ ಸ್ವಗತಾದಿ ಭೇದವಿಲ್ಲದ ಕಥದಿಂದೇ ನಿಗಮ ಅನಂತವೆಂದುವರೆಯುವುದರಿಂದೇ ಆವ ಬಗೆದೋರದಿಯುವುದರಿಂದ ಅಖಂಡಿತನಹನು. ಖಂಡಿತಿಲ್ಲ. ಗಗನ ಅಂದ್ರೆ ಆಕಾಶ. ಗಗನದಂದ ಹ್ಯಾಂಗ ನಿರವಯವದ ಅದನ್ನು ಹಿಂಗೆ ನಿರವಯವದ ಆತ್ಮ. ಗಗನದಂದದಿ ನಿರವಯವನಹುದರಿಂದೆ ಮತ್ತೆ ಹೆಂಗಪ್ಪ ಅಂದ್ರೆ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ. ಆದಿ ಪದ ತಗೊಂಡಾರ ನೋಡ್ರಿ ನಿಜಗೊಂಡ್ರು. ಹೌನ್ರಿಪ್ಪ. ಸ್ವಗತಾದಿ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಬಂದ್ರು. ವಿಜಾತಿ ಸ್ವಗತಾದಿ ಭೇದವಿಲ್ಲದ ಕಥದಿಂದೆ ನಿಗಮ. ನಿಗಮ ಅಂದ್ರೆ ಏನ್ರಮ್ಮ? ನಿಗಮ ಅಂದ್ರೆ ಜ್ಞಾನರಪ್ಪ. ನಿಗಮ ಅಂದ್ರೆ ವೇದ. ವೇದ ಅಂದ್ರೆ ಜ್ಞಾನ. ನಿಗಮ ಅನಂತವೆಂದುವರೆಯುವುದರಿಂದೇ ಆ ವೇದ ಪ್ರಮಾಣ ಏನ್ ಹೇಳಿದ? ಅನಂತ, ಅಂತ್ಯ ಇಲ್ಲಪ್ಪ ನಿನಗ. ಒರೆಯುವುದರಿಂದ ಯಾವ ಬಗೆದೇವರು ಅದಿಯುವುದರಿಂದ ಅಖಂಡಿತ. ಖಂಡೇ ಇಲ್ಲ. ಖಂಡಿತ ಅಂದ್ರೆ ಅದಕ್ಕ ಅಂತ ಆಗ್ತಿತ್ತು ದೇಶದಿಂದ. ಅಖಂಡದದು. ಅದಕ್ಕ ಅತ್ಯಂತ ಭಾವ ಪ್ರತಿಯೋಗಿತ್ವಾತ್ ದೇಶ ಪರಿಚ್ಛೇದ ರಹಿತ. ಇನ್ನ ಕಾಲ ಪರಿಚ್ಛೇದ ರಹಿತ ಅಂದ್ರೆ ಎದಕ್ಕಂತಾರ್ರಿಮ್ಮ? ಕಾಲ ಪರಿಚ್ಛೇದ ರಹಿತ ಅಂದ್ರೆ ಪ್ರಾಕ್ಭಾವ, ಪ್ರಧ್ವಂಸನಾಭಾವ, ಅಪ್ರಯೋಗಿತ್ವ. ಅಪ್ರತಿಯೋಗಿತ್ವ ಏನ್ರಿ? ಪ್ರಾಕ್ಭಾವ. ಪ್ರಾಕ್ಭಾವ ಅಂದ್ರ ಈ ದೇಹ ಹುಟ್ಟುಗಿತ ಮೊದಲಿತ್ತೇನ್ರಿ? ಹುಟ್ಟುಗಿತ ಮೊದಲು ಈ ಶರೀರ ಇಲ್ಲ. ಪ್ರಾಕ್ಭಾವದಿದ್ರದು. ಮೊದಲು ಇಲ್ಲದಕ್ಕೆ ಆಯ್ದ ಇದು ಮುಂದ ನಾಶ ಆಯ್ತಲ್ರಿ. ನಾಶ ಆದ ಬಳಿಕ ಪ್ರಧ್ವಂಸ ಭಾವದ. ಪ್ರಾಕ್ ಪ್ರಧ್ವಂಸ ಭಾವ ಅಪ್ರತಿಯೋಗಿತ್ವ. ಅದಕ್ಕೆ ಆ ಆತ್ಮ ಹುಟ್ಟುಗಿತ ಮೊದಲ ಇಲ್ಲ ತಿಂಗಿಲ್ಲ. ಮೊದಲು ಅದ ನಾವು ಹುಟ್ಟೇ ಇಲ್ಲಲ್ಲ, ಅವನಿಗೆ ಜನ್ಮ ಇಲ್ಲ. ಹುಟ್ಟೇ ಇಲ್ಲಂದಾಗ ನಾಶನೇ ಇಲ್ರಪ್ಪ. ನಾಶನೂ ಇಲ್ಲ. ಅದಕ್ಕೆ ಪ್ರಾಕ್ ಪ್ರಧ್ವಂಸ ಭಾವ ಎರಡು ಅಭಾವನಲ್ಲಿ ಪ್ರಾಕ್ ಪ್ರಧ್ವಂಸ ಪ್ರತಿಯೋಗಿತ್ವಾತ್ ಕಾಲ ಪರಿಚ್ಛೇದ ರಹಿತ. ಆ ಕಾಲದಲ್ಲಿ ಈ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಇದ್ದದ್ದಾರೆ ಪರ. ಇನ್ನು ವಸ್ತುಕೃತ ಅಂದ್ರ ಅನ್ಯೋನ್ಯ ಭಾವ ಪ್ರತಿಯೋಗಿತ್ವಾತ್ ವಸ್ತು ಪರಿಚ್ಛೇದ ರಹಿತ. ಅದಕ್ಕೆ ದೇಶ ಕಾಲ ವಸ್ತುಕೃತ ಅಂತದಿಂದ ರಹಿತವೆಂತಲೂ ಕೂಡ ವ್ಯಾಪಕಕ್ಕೆ ಲಕ್ಷಣವಿರುತ್ತದೆ. ಇಲ್ಲಿ ಏಕಂ ಪದದಿಂದ ಏನಾಯ್ತ್ರಿ? ಸಮಯ ಆಯ್ತ್ರಮ್ಮ. ಮುಂದಪ್ಪವರು ಭಗವದ್ಗೀತಾ ನಡೆಸೋರ್ದಾರ. ಮತ್ತೆ ನಾಳಿನ ದಿವಸ ಈ 397ನೇ ಟಿಪ್ಪಣ ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಮಂಗಲ ಹೇಳ್ರಿ.